ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅರ್ಜಿಯನ್ನ ಹಾಕಲಾಗಿತ್ತು. ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಹಿನ್ನೆಲೆಯಲ್ಲಿ ಇದೇ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಈಗ ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಆರ್ಎಸ್ಎಸ್ ಪರವಾಗಿ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸ್ತಾ ಇದ್ದಾರೆ ಮತ್ತು ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಎಜೆ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಜಿಲ್ಲಾಧಿಕಾರಿ ಕೊಟ್ಟ ವರದಿಯ ಸಲ್ಲಿಕೆಯ ನಂತರದಲ್ಲಿ ಅದರ ಆಧಾರದ ಮೇಲೆ ವಾದವನ್ನ ಮಂಡಿಸಲಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊಟ್ರೆ ಅವಕಾಶ ಏನು ಅನುಕೂಲ ಅಥವಾ ಅನಾನುಕೂಲ ಅನ್ನೋದರ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಎಜೆ ಶಶಿಕಿರಣ್ ಶೆಟ್ಟಿ. ಸೊ ಇದೇ ವಿಷಯವಾಗಿ ಈಗಾಗಲೇ ಎಸಿ ವರದಿಯನ್ನ ಸಿದ್ಧಪಡಿಸಿದ್ರು. ಎಸಿ ಜಿಲ್ಲಾಧಿಕಾರಿಗಳು ಕೊಟ್ಟಂತಹ ವರದಿಯನ್ನ ಮುಂದಿಟ್ಕೊಂಡು ಈಗ ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಟ್ರೆ ಸೂಕ್ತ ಅಂತ ಆರ್ಎಸ್ಎಸ್ ಒಂದು ಮನವಿಯನ್ನ ಕೂಡ ಕೊಟ್ಟಿತ್ತು. ಆಮೇಲೆ ತಹಶೀಲ್ದಾರ್ 10 ಪ್ರಶ್ನೆಗಳನ್ನ ಕೇಳಿದ್ರು. ಆ ಅಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೂಡ ಕೊಡಲಾಗಿತ್ತು. ಇಷ್ಟು ವರದಿಯನ್ನ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಚಿತ್ತಾಪುರ ನಗರದಲ್ಲಿ ಪಥಸಂಚಲನ ಮಾಡುವುದರಿಂದ ಸಮಸ್ಯೆ ಆಗಲಿದೆ. ಈಗಾಗಲೇ ಎಸ್ಪಿ ಕೂಡ ವರದಿಯನ್ನ ನೀಡಿದ್ದಾರೆ. ಪಥಸಂಚಲನ ಮಾಡುವ ಜಾಗದಲ್ಲಿ ಆಸ್ಪತ್ರೆ, ಶಾಲೆ, ಅಂಗಡಿಗಳು ಇದ್ದಾವೆ. ಪಥಸಂಚಲನಕ್ಕೆ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದ್ರಿಂದ ಹೆಚ್ಚಿನ ಜನ ಬಂದು ಸೇರ್ಕೊಳ್ತಾರೆ. ನವೆಂಬರ್ 2ಕ್ಕೆ ಪಥಸಂಚಲನಕ್ಕೆ ಅನುಮತಿ ಕೊಟ್ರೆ ಭಾರಿ ಸಮಸ್ಯೆ ಆಗುತ್ತೆ ಅಂತ ವಾದವನ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಪರ ವಕೀಲ ಶಶಿಕಿರಣ್ ಶೆಟ್ಟಿ. ಈಗಾಗಲೇ ಎಸ್ಪಿ ಸಹ ವರದಿ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಕಾನೂನಿನ ತೊಡಕಿನ ವಿಚಾರವಾಗಿ ವಿವರಣೆಯನ್ನ ಕೊಡಲಾಗಿದೆ. ಪಥಸಂಚಲನ ಸಾಗುವ ಮಾರ್ಗ ಏನಿದೆ ಅಲ್ಲಿ ಶಾಲೆ ಇದೆ, ಆಸ್ಪತ್ರೆ ಇದೆ. ಸೊ ಇದರಿಂದಾಗಿ ಬಹಳ ಸಮಸ್ಯೆಗಳಾಗತ್ತೆ. ಸಾರ್ವಜನಿಕರಿಗೆ ಸಮಸ್ಯೆ ಆಗೋದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪಥಸಂಚಲನಕ್ಕೆ ಅವಕಾಶ ಸಿಕ್ಕಿದೆ ಅಂದಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ. ಈಗ ಪಥಸಂಚಲನಕ್ಕೆ ಎಷ್ಟು ಜನ ಭಾಗಿಯಾಗ್ತಾರೆ, ಯಾವ ರೀತಿ ಸ್ವರೂಪದಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರಾದರೂ ಕೂಡ ಮುಂದಾಗಬಹುದಾದಂತಹ ಕಾನೂನಿನ ತೊಡಕುಗಳ ಕುರಿತಾಗಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಎಜೆ ಶಶಿಕಿರಣ್ ಶೆಟ್ಟಿ. ಹೀಗಾಗಿ 15 ದಿನ ಕಾಲಾವಕಾಶ ಕೊಡಿ ಅಂತ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ ವಜಾ ಮಾಡ್ತೀರಾ? ರಾಜ್ಯ ಸರ್ಕಾರಕ್ಕೆ ಜಡ್ಜ್ ಕೇಳಿರ್ತಕ್ಕಂತಹ ಪ್ರಶ್ನೆ. ಇಲ್ಲ, ಅರ್ಜಿಯನ್ನ ವಜಾ ಮಾಡಲ್ಲ ಅಂತ ಕೂಡ ಸರ್ಕಾರಿ ಪರ ವಕೀಲರು ವಿವರಣೆಯನ್ನ ಕೊಟ್ಟಿದ್ದಾರೆ. ಕಾಲಾವಧಿಯಲ್ಲಿ ಅರ್ಜಿ ಪರಿಗಣನೆಗೆ ತೆಗೆದುಕೊಳ್ತೀವಿ. 15 ದಿನ ಕಾಲಾವಕಾಶ ಬೇಕು ಅಂತ ಎಜೆ ಶಶಿಕಿರಣ್ ಶೆಟ್ಟಿ ಅವರು ಕೇಳಿದ್ದಾರೆ. 15 ದಿನ ಕಾಲಾವಕಾಶ ಕೇಳಿದ್ದಕ್ಕೆ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅರ್ಜಿ ಕೋರಿ ಮನವಿಯನ್ನ ಹಾಕಲಾಗಿತ್ತು. ಆ ಮನವಿಗೆ ಸಂಬಂಧಪಟ್ಟ ಹಾಗೆ ಈಗ ವಾದ ಪ್ರತಿವಾದ ನಡೀತಾ ಇದೆ. ಅವಕಾಶ ಈಗ ಸದ್ಯ ಅಂದ್ರೆ ನವೆಂಬರ್ 2ನೇ ತಾರೀಕಿಗೆ ಕೊಟ್ಟರೆ ಆಗಬಹುದಾದಂತಹ ಕಾನೂನಿನ ಸಮಸ್ಯೆಗಳ ಕುರಿತಾಗಿ ಅಲ್ಲಿ ಪ್ರಮುಖವಾಗಿ ವಿಚಾರವನ್ನು ಎತ್ತಲಾಗಿದೆ. ಹೀಗಾಗಿ 15 ದಿನಗಳ ಕಾಲಾವಕಾಶ ಬೇಕು ಅಂತ ಕೂಡ ಎಜೆ ಶಶಿಕಿರಣ್ ಶೆಟ್ಟಿ ಅವರು ಕೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಪರಿಪೂರ್ಣವಾಗಿ ನಾವು ಅವಕಾಶ ಕೊಡಲ್ಲ ಅಂತಲೂ ಹೇಳ್ತಾ ಇಲ್ಲ, ಮತ್ತು ಅವಕಾಶ ಕೊಡಬೇಕು, ಅದರ ಸಾಧಕ ಬಾಧಕವನ್ನ ನೋಡಿ ಕೊಡೋ ಕಾರಣದಿಂದಾಗಿ 15 ದಿನದ ಸಮಯಾವಕಾಶ ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಈಗ ಮುಂದೆ ಏನಾಗುತ್ತೆ, ಏನ್ ಹೇಳುತ್ತೆ ನ್ಯಾಯಾಲಯ ಅನ್ನೋದನ್ನ ನೋಡ್ಬೇಕು. ಇವ್ರು ಕೊಟ್ಟಿರ್ತಕ್ಕಂತಹ ರೀಸನ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಕೊಳ್ತಾರೆ ಮತ್ತು ಅಲ್ಲಿ ಶಾಲೆ, ಆಸ್ಪತ್ರೆ, ಅಂಗಡಿಗಳಿದೆ. ಇದರಲ್ಲಿ ಜನಕ್ಕೆ ಬಹಳ ತೊಂದರೆ ಆಗುತ್ತೆ. ಪಥಸಂಚಲನವನ್ನ ಆ ದಿಕ್ಕಿನಲ್ಲಿ ಸಾಗೋದ್ರಿಂದಾಗಿ ಸಾಕಷ್ಟು ತೊಂದರೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಹೀಗಾಗಿ ಅರ್ಜಿ ವಜಾ ಮಾಡೋಲ್ಲ, ಬದಲಾಗಿ 15 ದಿನಗಳ ಅವಕಾಶವನ್ನ ಕೊಡಿ ಅನ್ನುವ ಮನವಿಯನ್ನ ಎಜೆ ಶಶಿಕಿರಣ್ ಶೆಟ್ಟಿ ಇಟ್ಟಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಬೇಡ, ಎಜೆ ಶಶಿಕಿರಣ್ ಶೆಟ್ಟಿ ಅವರ ವಾದ ಇದು. ಅದಕ್ಕೆ ಅರುಣ್ ಶ್ಯಾಮ್ ಅಂದ್ರೆ ಆರ್ಎಸ್ಎಸ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ದಿನೇ ದಿನೇ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಾವೀಗಾಗಲೇ ರೂಟ್ ಮ್ಯಾಪ್ ಅನ್ನ ಕೊಟ್ಟಿದ್ದೀವಿ, ಎಷ್ಟು ಜನ ಭಾಗಿಯಾಗ್ತಾರೆ ಅನ್ನೋದನ್ನ ಕೊಟ್ಟಿದ್ದೀವಿ. ರೂಟ್ ಮ್ಯಾಪ್ ಪ್ರಕಾರವೇ ಪಥಸಂಚಲನ ನಡೆಯುತ್ತೆ, ಅದರ ಹೊರತಾಗಿ ಬೇರೆ ಕಡೆಗೆ ಹೋಗಲ್ಲ. ಉದ್ದೇಶಪೂರ್ವಕವಾಗಿ ಪಥಸಂಚಲನ ಮುಂದೂಡಿಕೆಯ ಯತ್ನ ನಡೀತಾ ಇದೆ ಅನ್ನೋದು ಅರುಣ್ ಶ್ಯಾಮ್ ಅವರ ವಾದ. ಆರ್ಎಸ್ಎಸ್ ಪಥಸಂಚಲನ ಮಾಡೋದ್ರಿಂದಾಗಿ ಯಾರಿಗೂ ತೊಂದರೆ ಆಗಲ್ಲ. ರೂಟ್ ಮ್ಯಾಪ್ ಕೊಟ್ಟಿದ್ದೀರಿ, ರೂಟ್ ಮ್ಯಾಪ್ನ ಪ್ರಕಾರವಾಗಿಯೇ ಶಿಸ್ತುಬದ್ಧವಾಗಿ ಪಥಸಂಚಲನ ನಡೆಯುತ್ತೆ. ಇದರಿಂದ ಮುಂದೂಡುವ ಪ್ರಯತ್ನಗಳಾಗ್ತಾ ಇದೆಯೇ ವಿನಃ ಬೇರೇನು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ
ಎಜಿ ಶಶಿಕಿರಣ್ ಶೆಟ್ಟಿ ಅವರ ವಾದಕ್ಕೆ ಕೌಂಟರ್ ಆಗಿ ಅರುಣ್ ಶ್ಯಾಮ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ರೂಟ್ ಮ್ಯಾಪ್ ಪ್ರಕಾರವಾಗಿ ನಾವು ಸಾಕ್ತೀವಿ, ಇಲ್ಲಿ ಉದ್ದೇಶಪೂರ್ವಕವಾಗಿ ಪಥಸಂಚಲನವನ್ನ ಮುಂದೂಡುವ ಯತ್ನ ನಡೀತಾ ಇದೆ ಅಂತ ಕೂಡ ಅವರು ವಾದದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಹೇಗೆ ಈ ವಿಷಯದ ಬಗ್ಗೆ ನಿರ್ಧಾರ ಮಾಡ್ತೀರಿ ಅಂತ ಕೂಡ ಈಗಾಗಲೇ ಜಡ್ಜ್ ಕೂಡ ಕೇಳಿದ್ರು. ಶಾಂತಿ ಕಾಪಾಡುವ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ದಾರೆ. ಶಾಂತಿ ಕಾಪಾಡುವ ದೃಷ್ಟಿಯಿಂದಾಗಿ ಆ ಮಾರ್ಗವಾಗಿ ಈಗ ಸದ್ಯಕ್ಕೆ ಅವಕಾಶ ಕೊಡೋದು ಬೇಡ ಅನ್ನೋದು ಅವರ ಇಂಗಿತ ಆಗಿದೆ. ರಾಜಕಾರಣಿಗಳು ಯಾವ ರೀತಿಯ ಹೇಳಿಕೆಗಳನ್ನ ಮೀಡಿಯಾಗಳಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಸಂಘಟನೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿದೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳು ಹಾಕ್ತಾ ಇದೆ. ಒಟ್ಟು 6 ಅರ್ಜಿಗಳು ನಮಗೂ ಅವಕಾಶ ಮಾಡಿಕೊಡಿ, ನಾವು ಪಥಸಂಚಲನ ಮಾಡ್ತೀವಿ ಅಂತ ಕೋರಿದ್ದಾರೆ. ಆ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಗ್ತಿದೆ. ಸೊ ಹೇಗೆ ಮೇಲಿಂದ ಮೇಲೆ ಅರ್ಜಿಗಳಾಗ್ತಾ ಇದೆ, ಅದೇ ದಿನ ಅವಕಾಶ ಬೇಕು ಅಂತ ಕೇಳಲಾಗ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗ್ತಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ನೋಡಬೇಕು. ಸಾಕಷ್ಟು ಸಮಯ ನೀಡಿ ದಿನಾಂಕ ನಿಗದಿ ಮಾಡಲಾಗಿದೆ. ಆರ್ಎಸ್ಎಸ್ನ ಪರವಾಗಿ ಅರುಣ್ ಶ್ಯಾಮ್ ಅವರು ಹೇಳ್ತಾ ಇರೋದು, ನಾವು ನಿರ್ಧಾರ ಮಾಡಿದ ದಿನವೇ ಪಥಸಂಚಲನ ಮಾಡಬೇಕು, ಈಗ ಅವಕಾಶ ನೀಡಲು ಸಾಧ್ಯ ಇಲ್ಲ ಅಂದ್ರೆ ಹೇಗೆ? ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಾಕಷ್ಟು ಸಮಯ ನೀಡಿ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ಆ ದಿನಾಂಕದಂದು ಮಾಡಬೇಕು, ಅಂದ್ರೆ ನವೆಂಬರ್ 2ನೇ ತಾರೀಕು ಮಾಡಬೇಕು ಅನ್ನೋದು ಸದ್ಯ ಸಂಘದ ಒಂದು ನಿರ್ಧಾರ ಆಗಿದೆ. ಆದ್ರೆ ಇದನ್ನ ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದ್ರೆ ಹೇಗೆ? ಉದ್ದೇಶಪೂರ್ವಕವಾಗಿ ಮುಂದೂಡಿಕೆ ಯತ್ನ ಆಗ್ತಾ ಇದೆ ಅಂತ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಾಡ್ತಾ ಇದ್ದಾರೆ.